ನೋಡಿಲಿ ಗೈಸ್ ಇದೆ ಗೈಸ್ ಆಡ್ಸೆನ್ಸ್ ಯಪ್ಪ ನನ್ನ ಗೂಗಲ್ ಆಡ್ಸೆನ್ಸ್ ಕನ್ನಡದಲ್ಲಿ ಗೈಸ್ ಆ ಕಡೆಯಿಂದ ಯಾವ್ದೋ ಚಿಕ್ಕ ಮಗು ಒಂದು ಓಡ್ ಬರ್ತೈತೆ. ರಾಜೇಶ್ ಅಣ್ಣ ಇವತ್ತು ಬೆಳಗ್ಗೆ ಹೋಟ್ಲ್ ಓಪನ್ ಮಾಡಿದ್ರು. ನಿನಗೆ ಅಂತ ಮಶ್ರೂಮ್ ರೈಸ್ ಕಳಿಸ್ಕೊಟ್ಟವ್ರೆ, ತಿನ್ನಿ. ಬಂದ್ ಹಿಂಗೆ ಒಳಗಡೆಯಿಂದ ಸಂಧಿಯಿಂದ ಬಂದ್ಬಿಡ್ತಾಳೆ ಮಾತಾಡ್ಸಕ್ಕೆ. ಗೈಸ್ ಫೈನಲಿ ಸಂಜಿನ್ ಬಾಳ್ಗೆ ಸಂಜಿನ್ ಲೈಫ್ಗೆ ಒಂದು ಹೊಸ ಅಧ್ಯಾಯ ಸಿಕ್ಕಿದೆ. ಏನ್ ಸಂಜೆ ಯಶಸ್ವಿಗೂ ವರ್ಕ್ ಆಗ್ಬಿಡುತ್ತೆ. ಇದು ಲೈಫ್ ಅಲ್ಲಿ ಒಂದು ಮೈಲ್ ಸ್ಟೋನ್ ನ ರೆಕಾರ್ಡ್ ಮಾಡಿಲ್ಲ ಅಂದ್ರೆ ಮರ್ತೋಗ್ಬಿಡ್ತೀಯ. ಇಂಥ ಸೀನ್ಗಳನ್ನ ರೆಕಾರ್ಡ್ ಮಾಡ್ತಾ ಇರಬೇಕು. ಇಷ್ಟಿಷ್ಟಕ್ಕೆಲ್ಲ ಬೇಜಾರಾಗೋದ್ರೆ ಹೆಂಗೆ? ಏನ್ ಪವಿತ್ರ ನನ್ನ ಬ್ಲಾಗ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ಬೇಕು. ನಿನ್ ಬ್ಲಾಗ್ ನೀನ್ ಅಪ್ಲೋಡ್ ಮಾಡ್ತೀಯ ನೋಡು. ಕೇಳಿಸ್ಕೊ, ನಿನ್ ಬ್ಲಾಗ್ ನೀನ್ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ನೀನ್ ರೆಕಾರ್ಡ್ ಮಾಡ್ಬೇಕು. ನೀನ್ ರೆಕಾರ್ಡ್ ಮಾಡ್ತಲ್ಲ, ಅದಕ್ಕೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಗೈಸ್ ಇವಾಗ ಸಂಜೆಗೆ ವೆರಿಫಿಕೇಶನ್ ಆಡ್ಸೆನ್ಸ್ ಕೋಡ್ ಬಂದಿದೆ. ಅದ್ ಹಾಕಿದ್ರೆ ಇವಾಗ ಮಾನಿಟೈಸೇಷನ್ ಎಲಿಜಿಬಲ್. 1.5 ವರ್ಷನ 2 ವರ್ಷನ ಸಂಜೆ ನಿನ್ನ ಎಫರ್ಟ್ ಇದು. ಯೂಟ್ಯೂಬ್ ಬಂದು 2 ವರ್ಷ ಆಯ್ತು ಅನ್ಕೊಳ್ಳಿ. 2 ವರ್ಷ ಆದ್ಮೇಲೆ ಇವಾಗ ಮಾನಿಟೈಸೇಷನ್ ಎಲಿಜಿಬಲ್ ಆಗೋದು. ಅದು ನಿಮ್ಮ ಪ್ರೀತಿ ಲೇಟ್ ಆಗಿ ಸಿಕ್ಕಿಲ್ಲ, ನಾನು ಎಫರ್ಟ್ಸ್ ಹಾಕೋದು. ಇವಳು ವೆರಿಫಿಕೇಶನ್ 1 ಅಲ್ಲ 2 ಅಲ್ಲ, ಇದು 4ನೇ 5ನೇ ವೆರಿಫಿಕೇಶನ್ ಇದೆ. ಯಾವಾಗೋ ಅಪ್ರೂವ್ ಆಗಿತ್ತು. ಇವಳು ನೆಗ್ಲಿಜೆಂಟ್, ಡಿಲೇ ಆಗಿದ್ದಕ್ಕೆ ಪೇಮೆಂಟ್ ಎಲ್ಲ ಗಾನ್. ಪಾಪ ಎಷ್ಟು ಪೇಮೆಂಟ್ ಕಳ್ದಾಕ್ಬಿಟ್ಟವಳು. ಯೂಟ್ಯೂಬ್ ಫ್ರೀ ಕೊಟ್ಬಿಟ್ಟವಳ ಗೊತ್ತಿಲ್ಲ ಪಾಪ. ಕೊನೆಗೂ ಈಗ ಒಂದು ಆಡ್ಸೆನ್ಸ್ ಆ ಕಾರ್ಡಲ್ಲಿ ಸಂಜೆ ಕಾರ್ಡಲ್ಲಿ ಆ ಕಾರ್ಡ್ ತೋರಿಸಿದ್ರೆ ಏನಾಗಲ್ಲ. ಅಯ್ಯೋ 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 ನೋಡಿಲಿ ಗೈಸ್ ಇದೆ ಗೈಸ್ ಆಡ್ಸೆನ್ಸ್. ಇಷ್ಟು ದಿನ ಸಿಕ್ಕೈತಿ ಇವ್ರಿಗೆ. ಸೊ ಇದರಲ್ಲಿ ಒಂದು ಕೋಡ್ ಇರುತ್ತೆ. ಈ ಕೋಡ್ ನ ಈ ಕಡೆ ಹಾಕ್ಬೇಕು. 6 digit ವೆರಿಫಿಕೇಶನ್ ಪೆನ್ ಐತಲ್ಲ, ಆ ಕಡೆ ಹಾಕಿದ್ರೆ ಆಗಾಯ್ತು. ಸಂಜೆ ತಗೋ ಸಂಜೆ ಕೋಡ್ ಹಾಕ್ಬಿಡು, ನಿನ್ ಕೈಯಿಂದ ಹಾಕ್ಬಿಡು. ಒಳ್ಳೇದಾಗ್ಲಿ. ಕೋಡ್ ಗೊತ್ತಾ? ಕೋಡ್ ಬಂದ್ಬಿಟ್ಟು ಏನ್ ಸೀಕ್ರೆಟ್ ಅಲ್ಲ ಕಣ. ಒಂದು ಪಿನ್ ಹಾಕೋದ್ರೆ ಆಗೋಯ್ತದ, ವ್ಯಾಲಿಡಿಟಿ ಇಲ್ಲ ಇವಾಗ ಅಷ್ಟೇ. ಯಪ್ಪ ಸರಿ ಹಾಕು, ಕೋಡ್ ಹಾಕು. ಏನಿಲ್ಲ, ಏನ್ ಗೊತ್ತಾಯ್ತು? ಅದನ್ನು ವಿಡಿಯೋ ಮಾಡ್ತೀನಿ. ಹುಟ್ಟುಬಿಟ್ಟಿದ್ಯಾ ತೇಜಿ? ನಾನೆಲ್ಲ ಉರ್ಸೆ ನಿನ್ನ? ನೀನ್ ಯಾವಾಗ ಉರ್ಸಿಲ್ಲ? ಯಾವಾಗ ಆರಾಮಾಗಿ ಕೂತಿಲ್ಲ, ಇವಾಗ ಉರ್ಸ್ತಾ ಇಲ್ಲ ನಿಂಗೆ. ಇವಾಗ ನೋಡು, ಒಂದ್ ಮಾತು ಉರ್ಕೊಂಡ್ಬಿಡ್ತೀಯ ನೀನು. ಇಷ್ಟಿಷ್ಟಕ್ಕೂ ಉರ್ಕೊಂಡ್ಬಿಡ್ತೀಯ ನೀನು. ನೋಡಿ ಉರ್ಕೊಂಡ್ಬಿಟ್ಟೆ ನೀನು. ಗೈಸ್ ವೆರಿಫಿಕೇಶನ್ ಎಲ್ಲ ಆಗೋಗಿದೆ ಇವಾಗ ಅಷ್ಟೇ. ಇವಾಗ ಇವಾಗ ಕಂಗ್ರಾಚುಲೇಟ್ ಸರ್. ಸರಿ, ಎಲ್ರು ಓಕೆ ಸಂಜೆ ಪರವಾಗಿಲ್ಲ. ಇದರಲ್ಲಿ ಟೇಕ್ 2 ತಗೋ. ರೆಡಿ ಕೇಳ್ ಎಲ್ಲರೂ ನನ್ನನ್ನು ಅಭಿನಂದಿಸಿ ಜನರೇ. ಅಭಿನಂದಿಸಿ ಯಾವ ಕಾರಣಕ್ಕಾಗಿ? ಯಾವ ಸೌಭಾಗ್ಯಕ್ಕಾಗಿ? ನನ್ನ ಗೂಗಲ್ ಆಡ್ಸೆನ್ಸ್ ಕನ್ನಡದಲ್ಲಿ ಕನ್ನಡದಲ್ಲಿ ಇವಾಗ ಕನ್ನಡದಲ್ಲಿ ಹೇಳಿದ್ರೆ ಇವಳಿಗೆ ನಾನು ಸಬ್ಸ್ಕ್ರೈಬ್ ಬಟನ್ ಕನ್ನಡದಲ್ಲಿ ಹೇಳ್ಬಿಟ್ರೆ ನಿಂಗೆ ಹೊಸ ಐಫೋನ್ ಗಿಫ್ಟ್ ಮಾಡ್ತೀನಿ. ಗೂಗಲ್ ಅಮ್ಮ ಆಡ್ಸೆನ್ಸ್ ಅಮ್ಮ, ಅದೇ ಕನ್ನಡದಲ್ಲೆಲ್ಲ ಅಮ್ಮ ಹೆಸರು. ನಾನು ಗೂಗಲ್ ಅಮ್ಮ. ಗೂಗಲ್ ನ ಕನ್ನಡದಲ್ಲಿ ಏನಂತಾರೆ? ಗೂಗಲ್ ಅಮ್ಮ. ಗೋ ಅಂದ್ರೆ ಏನು? ಅಲ್ಲ, ಗೂಗಲ್ ಅಲ್ಲಿ ಫಸ್ಟ್ ವರ್ಡ್ ತಗೋ. ಗೋ ಅಂದ್ರೆ ಏನು? ಹೋಗು. ಗಲ್ ಅಂದ್ರೆ ಏನು? ಹುಡುಗಿ ಶಬ್ದ. ಹುಡುಗಿ. ಕನ್ನಡದಲ್ಲಿ ಗಲ್ ಅಂದ್ರೆ ಹುಡುಗಿ. ಇಂಗ್ಲಿಷ್ ಅಲ್ಲಿ ಗರ್ಲ್ ಅಂತಾರೆ, ಕನ್ನಡದಲ್ಲಿ ಗಲ್ ಅಂತಾರೆ. ಓಕೆ, ಸೊ ಕಂಗ್ರಾಚುಲೇಷನ್ಸ್. ಇನ್ನು ಮಾವಟಿಗೆ ಇಡ್ತಾ ನಾನು ರಾತ್ರಿ 11:59 ದಾಟಿ 20 ಸೆಕೆಂಡ್ ಆದ್ಮೇಲೆ ಕಾಲ್ ಮಾಡಿದ್ದೆ. ಇವ್ರು ಡಿಲೇ ಮಾಡ್ಬಿಟ್ಲು. 12 ಗಂಟೆ ಆಗೋಯ್ತು. ಅದಕ್ಕೆ ಕರೆಕ್ಟಾಗಿ 12 ಗಂಟೆ ಆದ್ಮೇಲೆ ಕಂಗ್ರಾಚುಲೇಷನ್ ಅಂತ ಹೇಳಿ ಕಟ್ ಮಾಡ್ಬಿಟ್ಟೆ. ನನ್ ತಪ್ಪಾಗ ಒಳ್ಳೇದಾಗ್ಲಿ ಅಂತ ಹೇಳ್ದೆ. ನಾನು ಏನೋ ಹೇಳ್ದ, ಇನ್ನೇನು 12 kg ಏನೋ ಹೇಳ್ದೆ. ನಾನು ವಿಶ್ ಮಾಡಿದೆ, ನೀನ್ ನಿದ್ದೆ ಕಣ್ಣಲ್ಲಿದ್ದೆ, ಮರ್ತೋಗ್ಬಿಟ್ಟಿದ್ದೆ ಅಷ್ಟೇ.
ಎಲ್ಲ ಮರ್ತಬಿಟ್ಟು ನಂಗೆ ಹೇಳ್ತಾರೆ ಇವಾಗೇನು ಇದಾಯ್ತು ಇಷ್ಟನಾ ಅಷ್ಟೇ. ಇವಾಗ ನೋಡಿ ಗೈಸ್ ಹೆಂಗಿದ್ರು ಇದು ಏನಪ್ಪ ಇದು ಆಡ್ಸೆನ್ಸ್ ವರ್ಕೌಟ್ ಆಗ್ಬಿಟ್ಟಿದೆ. ನಾಳೆ ಇಲ್ಲ ಬಿಡ್ತಾರೆ ನೋಡಿ, ವಿಡಿಯೋ ಮೇಲೆ ವಿಡಿಯೋ ಬರೀ ಯೂಟ್ಯೂಬ್ ಅಲ್ಲೇ ಬಿದ್ದಿರ್ತಾರೆ. ಬರ್ಕೊಡ್ತೀನಿ ಕರೆಕ್ಟ್ ತಾನೇ ಹೇಳಿದೆ. ನನ್ನ ಪ್ರಯತ್ನ ನಿಮ್ನ ಎಂಟರ್ಟೈನ್ ಆಗಿದೆ. ಸೊ ನಾನು ಇರ್ತೀನಿ ಇನ್ಮೇಲೆ ಯೂಟ್ಯೂಬ್ ಅಲ್ಲಿ ತಗೊಂಡ್ ಬೈಲಿ ಇನ್ಮೇಲೆ ಯೂಟ್ಯೂಬ್ ಕರ್ಕೊಂಡ್ ಬರ ಇಲ್ಲಿ ವರ್ಷಿದಾನೆ ರಷ್ಯಾದಿಂದ ಕರ್ಕೊಂಡ್ಬರ್ಬೇಕ. ಗೈಸ್ ರಷ್ಯಾದಿಂದ ವರ್ಷಿ ಕಾಲ್ ಮಾಡ್ತಾ ಇದ್ದಾಳೆ. ರಷ್ಯಾದಿಂದ ಜರ್ಮನಿ ರಷ್ಯಾದಿಂದ ವರ್ಷಿ ಕಾಲ್ ಮಾಡ್ತಾ ಇದ್ದಾಳೆ. ವರ್ಷಿತಾ ಆಯ್ ಸುಮ್ಮನೆ ಏನೋ ಒಂದು ವರ್ಷಿತ ಇವಾಗ ವಿಶ್ ಮಾಡ್ತಾಳೆ ನೋಡಿ ಸ್ವಲ್ಪ ಸಂಜೆಗೆ. ಸಂಜೆ ಮ್ಯಾಟ್ರ್ ಹೋಗ್ಲಿ. ಮೈ ಗಾಡ್ ಸಂಜೆ ಇದು ಆಗ್ತಾ ಸಂಜೆ ಓಕೆ ಬೇಡ ಹೇ ಚಪ್ಪಲಿ ಕಾಸ್ಟ್ಲಿ ಕಣೆ ಸುಮ್ಮನೆ ಇದು. ವರ್ಷಿತ ಬೇಜಾರು ಆಗ್ತಾಳೆ ನೀನ್ ಮಾತಾಡ್ತಾರೆ. ವರ್ಷಿತ ಆಮೇಲೆ ವಿಶ್ ಮಾಡ್ತಾಳೆ. ಸಂಜೆ ಆ ಕಡೆ ಈ ಕಡೆ ಏನಾದ್ರು ಹಾಕ್ಬೇಕಾ? ಆ ಕಡೆ ಈ ಕಡೆ ಏನಾದ್ರು ಓಕೆ ನೋಡಿ ಸ್ಟಿಲ್ ಐಕಣಿ ಫೋಕಸ್ ಹೊರಟೋಯ್ತಿರು. ಇವಾಗ ಮತ್ತೆ ಶೋ ಕೊಡು ಓ ಶೋ ಕೊಡ್ತಾಳೆ. ಮಾಡ್ಬೇಕು ಅನ್ಕೊಂಡಿದ್ದಲ್ಲ ನೀನೇ ಮಾಡ್ಬಿಡ್ತಿಯಲ್ಲ. ನಿನಗೆ ಇವಾಗ ನೋಡಿ ಸಂಜೆ ಇವಾಗ ಯೋಚನೆ ಮಾಡು. ಪಾಪ ವರ್ಷ ಬಿದ್ದೋಗ್ಬಿಟ್ಟವಳೆ ಎತ್ತಿಕೋ ನಂಗೆ ಹಿಂಸೆ ಕೊಡ್ತಾನ ಲೈಫ್ ಅಲ್ಲಿ. ಸಂಜೆ ತರಿಸಿ ನನ್ನ ಲೈಫ್ ನ ಈ ರೇಂಜ್ ಮಾಡೋಣ ನಾನು ಹೇಳ್ತೇನೆ. ಸರಿ ನಿಮ್ಗೆ ರಿಯಾಲಿಟಿ ಗೊತ್ತಾನೆ ನನ್ನ ಹುಡುಗಿ ಹೆಂಗ್ ಓಡುತ್ತೆ. ಪರಮಾನಂದ ನೋಡು ನಾನು ವಿಡಿಯೋ ಓಡ್ತಾ ಇರೋದೇ ನಿನ್ನ ಬಿಟ್ರೆ ಜನ ನಾನು ನೋಡಲ್ಲ ಸಂಧ್ಯಾ. ಯಾರಾದ್ರೂ ಬಕೆಟ್ ಹಿಡಿತಾರೋ ಗೈಸ್ ಇವಳ ವಿಡಿಯೋ ನಾನು ಹಾಕ್ದೆ ಬೇರೆ ವಿಡಿಯೋಗೆ ಹಾಕುವಷ್ಟು ಎಫರ್ಟ್ ಇವಳ ವಿಡಿಯೋಗೆ ಹಾಕಲ್ಲ. ಆದ್ರೆ ನಿಮ್ಮಷ್ಟು ಎಷ್ಟು ಒಳ್ಳೆಯವರು ಅಂದ್ರೆ ಈ ವಿಡಿಯೋನ ಎಷ್ಟು ಚೆನ್ನಾಗಿ ನೋಡ್ತೀರ ಅಂದ್ರೆ ಆ ವಿಡಿಯೋ ಅಷ್ಟು ಕಷ್ಟಪಟ್ಟು ಮಾಡಿದ್ರೆ ನಾನು ವಿಡಿಯೋ ನೋಡೋದೇ ಇಲ್ಲ. ನೀವು ಅದ್ರಲ್ಲಿ ನೀನ್ ಎಷ್ಟು ಕಷ್ಟಪಟ್ಟಿರ್ತಿ ಎಷ್ಟು ಎಡಿಟಿಂಗ್ ಕಷ್ಟಪಟ್ಟಿರ್ತಿ ಅಲ್ಲ ಅಲ್ಲಿರೋ ಜನ ಬ್ರ್ಯಾಂಡ್ ಅಲ್ಲ ಎಂಟರ್ಟೈನ್ಮೆಂಟ್. ನೀನು ಸ್ಲಿಪ್ಪರ್ ಹಾಕು. ವರ್ಷಿತಾ ಮ್ಯಾಟ್ರ್ ಗೊತ್ತಾ ವರ್ಷ? I got Google AdSense from now on my YouTube. ಏನೋ ಹೇಳ್ತಾರೆ ಕಣ್ಣಿಗೆ ಹೊಡಿತೈತಾ ಮುಖಕ್ಕೆ ಹೊಡಿತೈತಾ ಅದು? ಅಯ್ಯೋ ಇನ್ನೊಂದು ಎಷ್ಟು ಬೆಳ್ಳಗಾಗಿದ್ದಾರೆ ವಿತೌಟ್ ಯೂಸಿಂಗ್ ಎನಿ ಕಾಸ್ಮೆಟಿಕ್ಸ್. ಏನು ಸೀತಾ ಸೀಕ್ರೆಟ್ ಆ ಕಡೆ ವೆದರ್ ಅದು ಸೀಕ್ರೆಟ್ ಆಫ್ ಯುವರ್ ಬ್ಯೂಟಿ ಬಿಳಿ ಬ್ಯೂಟಿ. ಅದು ತಿಂತು ಬರ್ತಿಂದ ಹಂಗೆ ಇರೋದು ನಿಮ್ಗೆ ಗೊತ್ತಿಲ್ಲ. ಡವ್ ಮಾಡಬೇಕು. ಡವ್ ಮಾಡೋದಕ್ಕೆ ಎರಡನೇ ಹೆಸರಿಕೋಬಾರ್ದು. ಅದು ವರ್ಷಿತಾ ಅಂತ. ಸರಿ ವರ್ಷಿತಾ ಆ ಕಡೆ ಸರಿ ಬಿಡು. ಆ ಕಡೆ ಏನಾದ್ರು ಕ್ರೀಮ್ಗಳು ಕೊಡ್ತಾವ್ರ ಹಾಕಣಕ್ಕೆ? ಮೆಡಿಕಲ್ ಕ್ಲಿನಿಕ್ ಏನಾದ್ರು ಹೋಗ್ತಾ ಇದ್ದ? ಏನಕ್ಕೂ ಹೋಗಿಲ್ಲ, ಏನು ಹಾಕೋಣ ಅಲ್ಲೂ ಬಿಸಿಲಿದೆ ಸಿನಾ. ಯಾರು ಹೇಳಿದ್ದು? ಬಿಸಿಲಿಲ್ಲ ಜರ್ಮನಿ ಬಿಸಿಲಿಲ್ಲ ರಷ್ಯಾ ಬಿಸಿಲಿಲ್ಲ. ನನಗಂತೂ ಜೀವನದ ಹೆಸರು ಆಗೋಗ್ಬಿಟ್ಟಿದೆ. ಗೊತ್ತಿತ್ತು ಆಕ್ಚುಲಿ ನಂಗೆ ಗೊತ್ತಿತ್ತು ಸ್ನೋ ಅಂತ. ಸ್ನೋ ಮಾತೇ ಇಲ್ಲ. ದಿನ ಪೂರ್ತಿ ಇರಲ್ವಲ್ಲ ಆ ಪಾಯಿಂಟ್ ನ ಫೋಕಸ್ ಮಾಡಿ ಹೇಳ್ತಾ ಇದ್ದೆ. ಅಣ್ಣ ಏನೋ ಹೇಳ್ತಾ ಇದ್ದಾಗ ಜಸ್ಟ್ ಮಿಸ್ ಹಂಗೇನೆ. ತೇಜ ಎಸ್ ಬೇಬಿ ಟೆಲ್ ಮಿ. ನಾನು ಬೆಳಗಿಂದ ಯಾವ ಕ್ಲಾಸ್ಗೂ ಹೋಗಿಲ್ಲ, ಬೆಡ್ ಮೇಲೆ ಇದ್ದೀನಿ. ಯಾಕೆ? ನಿಮ್ಗೂ ಇನ್ನೊಂದು ಮಾಡ್ಲಿ ಹೇಳ. ಆಗ್ಲಿಂದ ನಿನ್ನೆ ರೆಕಾರ್ಡ್ ಮಾಡ್ತಾ ಇದ್ದೆ, ಬೆಳಗ್ಗೆಯಿಂದ ಕ್ಲಾಸ್ಗೆ ಹೋಗಿಲ್ಲ ಅಂತ ನೀನು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಏನ್ ಹೇಳಿ 2 hours later. ಇದೆಯಾ? ಸೂಪರ್ ಸೂಪರ್ ಸೂಪರ್. ನಮ್ಮ ಮತ್ತೆ ಬಂದಿದ್ದಕ್ಕೆ 9 ಲಾಕ್ ಮಾಡ್ಬಿಟ್ಟವ್ರೆ. ಸೇಫು ಆಫ್
ನಾವ್ ಮತ್ತೆ ಬಾಲ್ ಆಡ್ತೈತೆ, ನಾನು ಮುಗುಳ್ತೈತೆ. ಓಕೆ ಬಾಯ್. Much later. ಗೈಸ್, ನಮ್ಮ ಮಾವನ್ ಗಾಡಿ ಏನಾಗೈತೆ ಮಾವ? ಗಾಡಿ ಮಾಮ ಹೇಳ್ ಮಾಮ, ಗಾಡಿ ಏನಾಗೈತೆ? ಗಾಡಿ ಏನೈತೆ ಮಾಮ? ಬ್ಯಾಟ್ರಿ ಡೌನ್ ಆಗೋದಕ್ಕೆ ಅಷ್ಟೇನಾ? ಇಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ. ಆಗೋಯ್ತಾ ಮಾಮ? ತಳ್ಬೇಕಾ ಇನ್ನು? ತಳ್ಬೇಕಾ? ಓಕೆ ಓಕೆ, ಹಿಡ್ಕೋದಮ್ಮ. ಏಯ್ ಸುಮ್ನೆ ಮಾಮ, ಕ್ಲಚ್ ಕಾಣ್ತಾ ಇದೆಯಾ ಬಿಡಪ್ಪ, ನೀನು ತಳ್ತಾರದ್ ಗಾಡಿನ. ಅವ್ರ ಜಾಗ ಬಿಡ್ರಿ ಅವ್ರಿಗೆ. ಟ್ರ್ಯಾಕ್ ತಿಳ್ಕೊಂಡ್ಬಿಟ್ಟೈತಿ. ಹಿಂಗ ಹೋಗ್ಕೇಳಿ, ಹಿಂಗ ಹೋಗ್ಕೇಳಿ. ಅವಾಗ ಅವಾಗ ಅಲ್ಲೋಗಿ ಮುಂದೆ ಹೋಗೋ ತಳ್ಳಲ್ಲ. ಕಂಗ್ರಾಚುಲೇಷನ್ ಬ್ರದರ್. ತಿಂದಿದ್ದ ಊಟನಾ? ತಳ್ಳದ್ರಿ ಇನ್ನೊಂದ್ ಸ್ವಲ್ಪ. ಬ್ಯಾಟ್ರಿ ಇಲ್ಲ, ಇಂಜಿನ್ ಎಲ್ಲ ಪ್ರಾಬ್ಲಮ್ ಐತಮ್ಮ. ಬ್ಯಾಟ್ರಿ ಆಗಿದೆ ನೋಡ, ಲೈಟ್ ಲೀಕ್ ಆಗ್ತೈತೆ. ಇಂಜಿನ್ ಪ್ರಾಬ್ಲಮ್, ಗಾಡಿ ಎಲ್ಲ ಕರೆಕ್ಟ್ ಆಗದೆ. ಅಷ್ಟು ಅಳ್ತಾಯಿನಿ, ಫುಲ್ ಸುಸಾಗ್ಬಿಟ್ಟಿನಿ. ತಳಕ್ ತಾಕತ್ತಿಲ್ಲ ಅಂತೈತೆ, ತಾಕತ್ತು. ಫೈನಲ್ ಗೈಸ್, ಆಗ್ತಾ ಇಲ್ಲ ಗೈಸ್, ಆಗ್ತಲ್ಲ ಗೈಸ್. ಅದು ಈಸಲ ನೋಡಿವಿ, ಮತ್ತೆ ಕೊನೆಯವ್ರಿಗೆ ತಳ್ಕೊಂಡು ಹೋಗ್ಬೇಕು. ತಳ್ಕೊಂಡು ಗೈಸ್, ಆ ಕಡೆಯಿಂದ ಯಾವ್ದೋ ಚಿಕ್ಕ ಮಗು ಒಂದು ಓಡ್ ಬರ್ತೈತೆ. ಯಾರದು? ಯಾರು? ಓ ಹೋಯ್ತಾ ನೀನಾ? ಸಂಜೆ ಅನ್ಕೋಬಿಟ್ಟೆ. ಯಪ್ಪ ಯಪ್ಪ, ಇವಾಗ ನಮ್ಮ ಅಣ್ಣ ಟ್ರೈ ಕೊಡ್ತಾನೆ ಗೈಸ್ ಗಾಡಿ ಸ್ಟಾರ್ಟ್ ಮಾಡಕ್ಕೆ. ಮ್ಯಾಜಿಕಲ್ ಹ್ಯಾಂಡ್ಸ್ ಅನ್ಕೊಂಡಿದ್ಯಾ? ನೋಡ ಇವಾಗ ಹೆಂಗ್ ಸ್ಟಾರ್ಟ್ ಆಗೋದು ನೋಡೆ. ಸೆಕೆಂಡ್ ಗೇರ್, ಥರ್ಡ್ ಗೇರ್ ಕೂಡ ಆಗಲ್ಲ, ಫಸ್ಟ್ ಗೇರ್ ಹಾಕಿರ ಕಷ್ಟ. 3 ಗೇರ್ ಹಾಕಬೇಕು. ನಮ್ಮ ಮಾವಂಗ್ ಸಪೋರ್ಟ್ ಮಾಡ್ತಾ ಇನ್ನು. ಅಬ್ಬಬ್ಬಬ್ಬ ಲ್ಯಾಟ್ರಿ ಇಲ್ಲ ಅವ್ರು ತಳ್ಳೋದ್ರು. ಇವಾಗ ನೋಡ ಮಾವ ಏನ್ ಹೇಳ್ತಾ ಇದ್ರೆ, ಹೋಗ್ ತೊಳಕ್ ಶಕ್ತಿ ಇಲ್ಲ, ನಮ್ಮ ಮಾವ ಬಂದಕ್ಕೆ ಸ್ಟಾರ್ಟ್ ಆಗೋಯ್ತು ಅಂತದೆ. ಅಲ್ಲ ಅಲ್ಲ ಕಣ್ಕೋಬೆ, ನೀನ್ ತೊಳ್ಲಿಲ್ಲ. ಖತಮ್. ಸುಸ್ತಾಗ ತೊಳಿ ನಮ್ಮ ಅಲ್ಲಿ ನೆಲಗೆ ಸ್ಟಾರ್ಟ್ ಆಗಿಲ್ಲ ಅದು. ಇವಾಗ ಬರ್ತದೆ ನೋಡಿ ಕಾರ್ ರೆಡಿಯಾಗಿ. ನಾನು ಅದ್ರ ಬರಲ್ಲ ನಾನು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಬರೋದು ಟೈಮ್ ಇಲ್ಲ, ನಾಳೆ ಹೋಗ್ತೀನಿ. ಅಲ್ಲಿ ಹಂಗಾಗಿ ಟಾಟ್ ಮಗ ಬಂದಿದ್ದ. ಬ್ಯಾಟ್ರಿ ಪ್ರಾಬ್ಲಮ್, ಯಾವ್ದೋ ಬ್ಯಾಟ್ರಿ ತನ್ಕೋರ್ ಬಲಿಗೆ. ಬ್ಯಾಟ್ರಿ ತಂದ್ಕೊಡ್ಬೇಕಾ? ನಾನು ಕಾಲೇಜ್ ಹೋಗ್ತೀನಿ, ನಮ್ಮ ಅಣ್ಣ ಹಿಡ್ಕೊಂಬ. ನಿಮ್ಮ ಅಣ್ಣ ಎಲ್ಲಿದ್ದು? ನೀನ್ ಕಾಲೇಜ್ ಹೋಗ್ತೀಯಾ? ಅದಕ್ಕೂ ಹೋಗ್ತೀಯಾ ನೀನು? ಅಯ್ಯೋ ದೇವ್ರೆ, ಹೆಂಗ್ ಕಣಿದ್ಯಾ? ಕಾಲೇಜಲ್ಲಿ ಟಾಪ್ ನಾನೇ, ನನ್ ಮೇಲೆ ಹಣೆ ಇಟ್ಟು ಕಾಲೇಜಲ್ಲಿ ಟಾಪ್ ನಾನೇ. ಕರೆಕ್ಟಾಗಿ ಹೋಗ್ಬಿಟ್ರೆ ಹೋಗ್ತಾ ಇಲ್ಲ ಅಷ್ಟೇ. ಅದೇಳು, ಎಲ್ಲದಕ್ಕೂ ಒಂದ್ ರೀಸನ್ ಏನ ಏನೇನು ಎಲ್ಲದಕ್ಕೂ ಒಂದ್ ರೀಸನ್ ಇಟ್ಕೊಡ್ತೀನಿ. ರೀಲ್ಸ್ ಮಾಡ್ತಾ ಇದ್ದೆ, ಅದಕ್ಕೆ ಅವೆಲ್ಲ ಹೋಗ್ತಾ ಇಲ್ಲ ನೋಡು. ಎಲ್ಲದಕ್ಕೂ ರೀಸನ್ ಅಂತ ಇದೆಯಲ್ಲ, ರೀಸನ್ ಇರೋದಕ್ಕೆ ಎಲ್ಲ ಆಗ್ತಾ ಇರೋದು. ನಿಂಗೆ ಅರ್ಥ ಆಗ್ತಾ ಇಲ್ಲ ಇದು. ಓಕೆ ಗಾಯ್ಸ್, ಗಾಡಿ ಕೊನೆಗೂ ರೆಡಿ ಅಂಡ್ ಆಲ್ ಡನ್. ಇವಾಗ ಅಷ್ಟೇ, ನಾವು ನಮ್ಮ ಗಾಡಿ ತಕೊಂಡು ಮನೆಗೆ ಹೋಗ್ಬೇಕು ಅಷ್ಟೇ ಗೈಸ್. ಇವತ್ತು ಮನೆಗೆ ಹೋಗ್ಬಿಟ್ರೆ ಮುಗೀತಿ ಇವತ್ತಿನ ಕತೆ. ಅವನ್ನ ಹೆಂಗ್ ಪಾರ್ಕ್ ಮಾಡ್ತಾನೆ ಡಿಸೆಂಟ್ ಆಗಿ, ಸೈಲೆಂಟ್ ಆಗಿ, ವೈಟ್ ಆಗಿ, ಲೈನ್ ಆಗಿ. ಹೆಡ್ಲೈಟ್ ಆಫ್, ಹೆಡ್ಲೈಟ್ ಆಫ್ ಮಾಡ್ತಾನೆ ಗೊತ್ತಿರುತ್ತೆ ಅವನಿಗೆ. ಗೈಸ್ ಇಲ್ಲೇ ಅವನೇ ಗೈಸ್. ಏನು ಯಪ್ಪ, ಏನ ಗೂಬೆ 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 ಮುಗ್ದೊಳೆ, ಗೂಬೆ ತಲೆ ಒಳ್ಳೆ, ಗೂಬೆ ಗೂಬೆ ಮೈಂಡ್ ಸೆಟ್. ಏನ್ ಮಾಡ್ತಾ ಇದ್ದೀನಿ ನಾಯಿ? ಏನ್ ಮಾಡದ್ ನೀನ್ ನಾಯಿ ಇವಾಗ ನಂಗೆ? ಅದ್ಯಾವುದೋ ಮಾಡಿಸ್ತ್ಯಾ? ದಮ್ಮಿದ್ರೆ ಮಾಡ್ತೇನೆ ಇಲ್ಲೇ, ದಮ್ಮಿದ್ರೆ ಮಾಡ್ತೇನೆ. ಅಟ್ಯಾಕ್ ಮಾಡ್ತಂತೆ, ಅಟ್ಯಾಕ್ ಮಾಡ್ದೆ.
ಯಾವ್ದು ಹುಡುಗಿ ಮನೆಯಲ್ಲ ನಾಯಿ, ಹುಡುಗಿ ಮನೆಯಲ್ಲ ನಾಯಿ ಹೇಳ ಹುಡುಗಿಗೆ ನಹಿ ನಹಿ ನಹಿ. ನಮ್ಮ ಅಣ್ಣ ಒಂದು ಕತೆ ಹೇಳ್ತಾ ಇದ್ದ, ವಿಡಿಯೋ ಮಾಡಿದ ತಕ್ಷಣ ಆಫ್. ಹುಡುಗಿ ಮನೆಯಲ್ಲ ನಾಯಿ, ಹುಡುಗ ಮನೆಯಲ್ಲ ನಾಯಿ ಅಂತೆ. ಏನ್ ಮಾಡ್ತಾ ಇತ್ತು ನಾಯಿ? ನಾಯಿ ಏನೋ ಮಾಡ್ತಾ ಬಿಟ್ಬಿಡ ಸುಮ್ಮನೆ. ಗೈಸ್ ಇವಾಗ ಮನೆಗೆ ಬಂದ್ವಿ ಗೈಸ್. ನಮ್ಮಮ್ಮ ಫುಲ್ಲು ಜೋರ್ ಲಾಕೆಲ್ಲ ಹಾಕೊಂಡ್ಬಿಟ್ಟು ಈಚೆನೆ ಬಿದ್ದಿರೋ ಅಂತ ಒಳಗಡೆ ಇರಬೇಕು, ಚೆಕ್ ಮಾಡಬೇಕು. ಡಾರ್ಲಿಂಗ್ ಇಡ್ಕಾಬೇಕು ಅಂದ್ಬಿಟ್ಟು ನಾನೇನು ಮಾತಾಡ್ಸಲ್ಲ ನೋಡು, ಹಂಗೆ ಹಂಗೆ ಬಂದ್ಬಿಡ್ತಾರೆ. ಡಾರ್ಲಿಂಗ್ 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 ಡಾರ್ಲಿಂಗ್. ಏನ ಆಸೆ ನೀನು? ಏನ ಜಮ್ಮಿ ಏನ್ ಹೇಳ? ನೀನು ಕಿಸ್ ಎಲ್ಲ ಕೊಡೋಕ್ಕಾಗಲ್ಲ ಆಯ್ತಾ? ಸಡಲ್ ಕಿಸ್ ಕೊಡ್ತೀನಿ. ಓಕೆ ಸರಿ. ಒಂದೆರಡು ನಿಮಿಷ ಫಸ್ಟ್ ನಾನು ಊಟ ಹಾಕೋರಾ? ಒಂದೆರಡು ನಿಮಿಷ ಇರೋ ಜಮ್ಮಿ, ಊಟ ತಗೊಂಡು ಬರ್ತೀನಿ ಆಮೇಲೆ ಆಯ್ತಾ? ಏನ ಗುಂಡ 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 ಗುಂಡ. ಓಕೆ ಇವಾಗ ಇವನು ಬಂದ, ಇವನು ಏನ ಬ್ಲ್ಯಾಕಿ. ಜುಮಿ ಜುಮಿ ನೀನ್ ಲವ್ ಜಾಸ್ತಿ ಆದ್ರೆ ಪ್ರಾಬ್ಲಮ್ ಆಗ್ತೈತೆ ಕಣಲ್ಲಿ, ಪರ್ಸ್ತಾ ಇದೆಯಾ? ಓಕೆ ಬರ್ತೀನಿ ಆಮೇಲೆ ಆಯ್ತಾ? ಏನಾಯ್ತಾ? ಏನಾಯ್ತಾ? ಹೋಗಿ ನಾನು ಬರ್ತೀನಿ, ಬಾಯ್. ಪರವಾಗಿಲ್ಲ ಗೈಸ್, ನಮ್ಮಮ್ಮ ಎದ್ದಿದ್ದಾರೆ ನಮಗೋಸ್ಕರ. ನಿದ್ದೆ ಬರ್ತಾಯ್ತಾ ಮಮ್ಮಿ? ಎಷ್ಟೊತ್ತು ಕಾಯಕ್ಕಾಗತ್ತಪ್ಪ? ಊಟ ಮಾಡ್ದಾ? ಬೆಳಗ್ಗೆ ಅಷ್ಟೊತ್ತಿಗೆ ದೊಡ್ಡೋಗ್ಬೇಕು ನಾನು. ನಮ್ಗಂತೂ ಏನು ಕೆಲಸ ಇಲ್ಲ. ಊಟ ಮಾಡ್ದಾ? ಆಯ್ತಾ? ಸರಿ ಬಿಡು. ಓಕೆ ಗುಡ್ ನೈಟ್ ಗೈಸ್. ನಾವು ಬೈಸ್ಕಂತ ಇರೋ ಮಮ್ಮಿ. ಯಾಕೆ ಮಮ್ಮಿ ಬಂದ್ಬಿಟ್ಟೆ ಕಿಚನ್ಗೆ? ಫಸ್ಟ್ ನಾಯಿಗೆ ಊಟ ಹಾಕ್ಬಿಟ್ಟು ಮೇಲ್ಕ ಬೇಗ ಇಕ್ಕಿದೀನಿ. ನಾಯಿಗೆ ಅಕ್ಕಿಯಾ? ರೈಸ್ ಬಾತ್. ನೋಡಿ ಗೈಸ್, ಅಜ್ಜಿ ಮನೆಯಿಂದ ಒಂದೆರಡು ಐಟಮ್ ತಂದೀವಿ. ಮಮ್ಮಿ ನಾವೆಲ್ಲ ಊಟ ಮಾಡ್ಬಿಟ್ಟೈತೆ ಅಂತ ಅನ್ಕೊಂಡ್ಬಿಟ್ಟದೆ. ಹಂಗ ಅನ್ಕೊಂಡಿದ್ದೇನಮ್ಮ? ಹೌದು, ಹೋಗಿದ್ರ ಅಂದ್ರೆ ಊಟ ಮಾಡ್ಕೊಂಡೇ ಬರ್ತೀರಾ ಅಂತ. ಊಟ ಮಾಡ್ತಾ ಇದ್ವಿ, ಲೇಟ್ ಆಗೋರು ನಿದ್ದೆ ಮಾಡ್ಬಿಟ್ಟು ಅನ್ಕೊಂಡು ಬಂದ್ಬಿಟ್ಟು ಅಷ್ಟೇ. ಈಗೇನ್ ಬೇಗ ಬಂದಿದ್ರ? 10:30 ಬಂದ್ಬಿಟ್ಟು. ಏನ್ ನಿಂಗೋಸ್ಕರ 10:30 ಬಂದೀನಿ. ತಿಂದಿಲ್ಲ ತಿನ್ನಕ್ಕೆ ಇವಾಗ. ಹೇಳ ನನ್ ಬಗ್ಗೆ. ಅದೇ ಕಣ, ನಿನ್ಗೆ ವ್ಯೂಸ್ ಇಲ್ಲ, ಕಮೆಂಟ್ ಇಲ್ಲ ಅಂತ ಸೆಂಟಿಮೆಂಟ್ ಆಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿಲ್ಲ. ಅದನ್ನೇ ಅದಲ್ಲಪ್ಪ, ಅದು ನಾನು ಸೆಂಟಿಮೆಂಟಲ್ ಆಗಿ ಹಾಕಿಲ್ಲ. ಜನರಿಗೆ ಯಾಕೆ ಏನೋ ಒಂದು ಪ್ರಾಬ್ಲಮ್ ಇರಬೇಕು, ನಮಗೂ ಅವ್ರಿಗೆ ಏನೋ ಕನೆಕ್ಷನ್ ಕಟ್ಟ ಹಾಕಿ ಅಂತ ಕೇಳಿದೆ ಅಷ್ಟೇ. ಊಟ ಮಾಡ ಹಾಕ್ಬೇಡ ಅದನ್ನ. ಊಟ ಮಾಡಕ್ ಹೋಗೋ ಜನ ಚಿತ್ರ. ಓಕೆ ಓಕೆ ಮಮ್ಮಿ ಆಯ್ತು, ಇದೆಯಾ ಮುಚ್ಕೊಂಡು ಚಿತ್ರ. ಮೀನು ಇಷ್ಟರಿಗೆ ತಪ್ಪು ಮಾಡಿ ಅಂದ್ರೆ ನಾನು ಹೆಂಗಿರ್ತಾ ಇಲ್ಲ ದಿನ ತೋರ್ತಾ ಇಲ್ಲ ನಾನು. ಅದೇ ಪ್ರಾಬ್ಲಮ್ ಆಗಿರೋದು, ಜನಕ್ಕೆ ಕನೆಕ್ಟಿವಿಟಿ ಕಮ್ಮಿ ಆಗಿದೆ. ಗೈಸ್, ನಮ್ಮ ರಾಜೇಶ್ ಅಣ್ಣ ಅಂತ ಒಬ್ರು ಇದಾರೆ ಮಾರ್ಕೆಟ್ ಅಲ್ಲಿ. ನೀನೇಳ ಅವ್ರ ಬಗ್ಗೆ. ರಾಜೇಶ್ ಅಣ್ಣ ಇವತ್ತು ಬೆಳಗ್ಗೆ ಹೋಟ್ಲ್ ಓಪನ್ ಮಾಡಿದ್ರು. ನಿನಗೆ ಅಂತ ಮಶ್ರೂಮ್ ರೈಸ್ ಕಳಿಸ್ಕೊಟ್ಟವ್ರೆ, ತಿನ್ನಿ. ತುಂಬಾ ಥ್ಯಾಂಕ್ಸ್ ಅಣ್ಣ ರಾಜೇಶ್ ಅಣ್ಣ, ಚೆನ್ನಾಗಿದೆ. ಅಲ್ಲೇ ಓಕೆ ಗೈಸ್, ನಂದು ಊಟ ಎಲ್ಲ ಆಯ್ತು. ಇವಾಗ ನಾಯಿಗೆ ಊಟ ಹಾಕ್ಬೇಕು. ಅದಲ್ಲ ನಾನು ಜಾಸ್ತಿ ಲವ್ ಮಾಡೋದಂದ್ರೆ ನನ್ನ ಜುಮ್ಮಿ ಗೈಸ್. ಜುಮ್ಮಿ ಬಿಟ್ರೆ ಯಾರು ಲವ್ ಮಾಡಲ್ಲ ನನಗೆ. ನಿಮ್ಮನೇಲಿ ಏನಾದ್ರು ನಾಯಿ ಇಲ್ಲ ಅಂದ್ರೆ ಒಂದು ನಾಯಿ ಇಕ್ಕಳಿ, ಅದು ಏನು ಇಲ್ಲದೆ ಇದ್ರು ಕೂಡ ಒಂದು ಲವ್ ಅಫೆಕ್ಷನ್ ಎಲ್ಲ ಕ್ರಿಯೇಟ್ ಮಾಡ್ಬಿಡುತ್ತೆ. ಬೀದಿ ನಾಯಿ ಕಂಡ್ರು ಕೂಡ ಅದ್ಬಿಟ್ಟು ಮಾತಾಡಬೇಕು ಅನ್ಸುತ್ತೆ. ನೀವು ಮನೇಲಿ ನಾಯಿಗಳಿಲ್ಲ ಅಂದ್ರೆ ಒಂದು ನಾಯಿ ತಗೊಳ್ಳಿ, ನಿಮ್ಮ ಆಟಿಟ್ಯೂಡೇ ಚೇಂಜ್ ಆಗಿಬಿಡುತ್ತೆ. ಮತ್ತೆ ಆಟಿಟ್ಯೂಡ್ ಅಂದ್ರೆ ಏನೇನೋ ಅನ್ಕೋಬೇಡಿ. ಆಟಿಟ್ಯೂಡ್ ಅಂದ್ರೆ ಇಟ್ಸ್ ಜಸ್ಟ್ ಬಿಹೇವಿಯರ್. ಒಬ್ಬ ಮನುಷ್ಯ ಬಿಹೇವಿಯರ್. ಆಟಿಟ್ಯೂಡ್ ಅಂದ್ರೆ ಅದು ಹೆಂಗಾದ್ರೂ ಇರ್ಬೋದು. ಒಳ್ಳೆ ಮನುಷ್ಯಂಗಿದ್ರು ಅದು ಒಳ್ಳೆ ಮನುಷ್ಯನ ಆಟಿಟ್ಯೂಡ್, ಸ್ವಲ್ಪ ಕೊಬ್ಬಿದ್ರೆ ಅದು ಕೊಬ್ಬಿರೋನ ಆಟಿಟ್ಯೂಡ್. ಎಲ್ಲ ಇದು ರೀಲ್ಸ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ಆಟಿಟ್ಯೂಡ್ ಅನ್ನೋ ವರ್ಡ್ಗೆ ಮೀನಿಂಗ್ ಚೇಂಜ್ ಮಾಡ್ತಾರೆ ಅಷ್ಟೇ. ಮತ್ತೆ ಈ ಕಡೆ ಇನ್ನೊಬ್ಳು ಇದ್ದಾಳೆ ನೋಡಿ ಗೈಸ್, ಇವಳ ಹೆಸರು ನಾವಿನ್ನೂ ಸೆಟ್ ಮಾಡಿಲ್ಲ. ಇವಳು ಹೊಟ್ಟೆ ಹಸಿದಾಗೆಲ್ಲ ನಮ್ಮ ಜೊತೆನೇ ಬರ್ತಾಳೆ. ನಮ್ಗೆ ನಾಯಿ ಊಟ ಆಗ್ತಾ ಇರ್ಬೇಕಾದ್ರೆ ಕೂಡ ಇವಳು ಎದ್ದು ಬರ್ತಾಳೆ. ಇವಳು ಸುಮ್ಮನೆ ಕೂತವಳೆ ಅಂದ್ರೆ ಏನೋ ಹೊಟ್ಟೆ ಹಸಿತಾ ಇಲ್ಲ ಅಂತಿರ್ಬೇಕು. ಇಷ್ಟೊತ್ತಾಗಲೇ ಬಂದು ಆ ಕಡೆನ ಈ ಕಡೆನ ರೌಂಡ್ ಆಗ್ತಾ ಇದ್ಲು. ಅವಳಿಗೊಂದು ಸ್ವಲ್ಪ ಪಾರ್ಟ್ ಆಫ್ ಫುಡ್ ಆಗ್ತಾ ಇರ್ತಿದ್ದೀನಿ ನಾನು. ನಮ್ಮ ಅಣ್ಣ ಆಗ್ತಾ ಇರ್ದ ಇಷ್ಟು 5 ದಿವಸ, ಇವಾಗ ನಾನು ಆಗ್ತಾ ಇದ್ದೀನಿ. ಈ ಕಡೆ ಊಟ ಆಗ್ತಾ ಇದ್ದೀನಿ. ಅಲ್ಲಿ ಜುಮ್ಮೆ ಹೆಂಗೆ ನಿಂತ್ಕೊಂಡು ನೋಡ್ತಾವಳೆ. ಇವಾಗ ನಾನು ಮತ್ತೆ ಅವಳ ಹೆಸರು ಕರೆದ್ರೆ ಬರ್ತಾಳೆ, ನೋಡ್ತೀರಾ? ಜುಮ್ಮೆ ನೋಡ ಅಷ್ಟೇ, ಅದಕ್ಕೆ ಗಳಂದ್ರೆ ಇಷ್ಟ. ಬಂದು ಹಿಂಗೆ ಒಳಗಡೆಯಿಂದ ಸಂಧಿಯಿಂದ ಬಂದ್ಬಿಡ್ತಾಳೆ ಮಾತಾಡ್ಸಕ್ಕೆ.
ಎಲ್ಲ ಸುಮ್ಮನೆ ಕರೆದೆ ಹೋಗು. ತಿಂದೇನಾ ನೋಡಿ ಮೂಸು. ಆದ್ರೆ ಇವಳು ಒಂದ್ಸತಿ ಎಲ್ಲ ತಿಂತಾಳೆ, ಇನ್ನೊಂದ್ಸತಿ ಏನಾಗುತ್ತೆ ಏನೋ ತಿನ್ನೋದೇ ಇಲ್ಲ ಅಂತಾಳೆ. ಅದಕ್ಕೆ ಸೇಫ್ಟಿಗೆ ಇಲ್ಲ ಅಂತ ಹಾಕಿ ತಿನ್ಕಳೆ ಬೈ. ಓಕೆ ಕಣೆ ಜುಮ್ಮಿ ಇಲ್ಲಿ ನೋಡಿ ಇಲ್ಲಿ. ಓಕೆ ತಿನ್ನೋಗು. ಗುಡ್ ನೈಟ್ ಹೋಗಿ ತಿನ್ನೋಗು. ನಾನು ಹೋಗಿ ತಿನ್ನೋಗು. ಸುಮ್ಮನೆ ಜೋಕ್ ಮಾಡಿದೆ. ಬೈ, ಗುಡ್ ನೈಟ್. ಕರೆದ್ರೆ ಬಂದ್ಬಿಡ್ತಾರೆ. ಇವೆಂದ ಏನ್ ಗೊತ್ತಾ, ನಾನೇ ಇವ್ರಿಗೆಲ್ಲ ಟ್ರೈನಿಂಗ್ ಹೇಳ್ಕೊಟ್ಟಿದ್ದು. ಕರೆದ್ರೆ ತಿರುಗಿ ನೋಡ್ಬೇಕು, ಬಾ ಅಂದ್ರೆ ಬರಬೇಕು. ಬ್ಲ್ಯಾಕಿಗೆ ಚಿಕ್ಕ ಹಿಡಿದ್ರೆ ಜಂಪ್ ಹೊಡಿತಾನೆ. ಆ ಟ್ರೈನ್ ನೋಡ್ಬೇಕಾದ್ರೆ ಎಷ್ಟು ಹೆಕ್ಟಿಕ್ ಆಗಿತ್ತೋ, ಇವಾಗ ಖುಷಿ ಆಗಿತ್ತು. ಅದ್ರ ಯೋಚನೆ ಇಲ್ಲ. ಅದೇ ನಮ್ಮ ಅಪ್ಪ ಅಮ್ಮಂಗ ಹಂಗೆ ಅನ್ಸೋದು. ಕಷ್ಟಪಟ್ಟು ಓಡಿದ್ರೆ ಕೊಟ್ಟರೋ ಕಾಸು ಯೋಚನೆಗೆ ಬರಲ್ಲ, ಓದ್ಬೇಕಷ್ಟೆ. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಎಂಜಾಯ್ ಮಾಡಿದ್ರೆ ಲೈಕು, ಇನ್ನೂ ಎಂಜಾಯ್ ಮಾಡಿದ್ರೆ ಒಂದು ಸಬ್ಸ್ಕ್ರೈಬ್ ಕೊಡಿ ಆಯ್ತಾ. ಏನೋ ಇಲ್ಲ ಬಿಡಿ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಇರಲಿ, ಲವ್ ಇರಲಿ.